ಶರಣಬಸವಪ್ಪ ಅಪ್ಪ ಅನುಭವ ಮಂಟಪ ಶ್ರೀ ಶರಣಬಸವೇಶ್ವರ ದೇವಾಲಯದ ಆವರಣದಲ್ಲಿ ಇಂದು ಜಾಗತಿಕ ಲಿಂಗಾಯತ ಮಹಾಸಭಾ ಬೆಂಗಳೂರು ಜಿಲ್ಲಾ ಮಹಿಳಾ ಘಟಕ ಕಲಬುರಗಿ ವತಿಯಿಂದ ಶರಣೆ ಅಕ್ಕ ಮಹಾದೇವಿ ಜಯಂತಿ 2026 ಜಾಗತಿಕ ಮಹಿಳಾ ಶಕ್ತಿ ಅಕ್ಕ ಪ್ರಶಸ್ತಿ ಪ್ರದಾನ ಸಮಾರಂಭ ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಮೊದಲಿಗೆ ವೇದಿಕೆಯ ಮೇಲಿರುವ ಗಣ್ಯರಿಂದ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ನಳಿನಿ ಮಾಗಾಂವ್ಕರ್ ಸೇರಿದಂತೆ ಜಿಲ್ಲಾ ಮಹಿಳಾ ಘಟಕದ ನಾಮಫಲಕ ಬೋರ್ಡ್ ಕರ್ಟನ್ ಎಳೆಯುವುದರ ಮೂಲಕ ಉದ್ಘಾಟನೆ ಮಾಡಲಾಯಿತು. ಉದ್ಘಾಟನೆಗೆ ಆಗಮಿಸಿದ ಶರಣಬಸವೇಶ್ವರ ಸಂಸ್ಥಾನ ಕುಲಾಧಿಪತಿಯಾದ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರಿಗೆ ಮಹಿಳಾ ಘಟಕದ ವತಿಯಿಂದ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಉಪನ್ಯಾಸಗಳನ್ನು ನಿರಂತರವಾಗಿ ತಮ್ಮ ಸಂಸ್ಥಾನದ ಶಿವಾನುಭವ ಮಂಟಪದಲ್ಲಿ ನಂತರ ಉದ್ಘಾಟನೆ ಮಾಡಿದ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರು ಅಕ್ಕ ಮಹಾದೇವಿ ಜಯಂತಿ ಕುರಿತು ಮಾತನಾಡಿದರು. ಅಕ್ಕ ಅವರಿಗೂ ವಂದಿಸುತ್ತಾ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶರಣೆ ಡಾಕ್ಟರ್ ಭಾರತಿ ರೇಷ್ಮೆ ಅಕ್ಕ ಅವರೇ, ಶ್ರೀಮತಿ ಚಂದ್ರಿಕಾ ಪರಮೇಶ್ವರಿ ಅಕ್ಕ ಅವರೇ, ಉಪನ್ಯಾಸಕರಾದ ಶ್ರೀ ಶಿವಗಂಗಾ ರಮ ಅಕ್ಕ ಅವರೇ ಅಧ್ಯಕ್ಷ ಸ್ಥಾನ. ಇಂದು ಅಕ್ಕ ಮಹಾದೇವಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಭಕ್ತಿ ಗೌರವದಿಂದ ಆಚರಣೆ ಮಾಡುತ್ತಿದ್ದೇವೆ. ಈ ನಿಮಿತ್ತ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಮ್ಮ ಗಣ್ಯರು ಮತ್ತು ಅವೆಲ್ಲರೂ ಕೂಡಿ ಪ್ರಶಸ್ತಿ ಸನ್ಮಾನ ಮಾಡಿದ್ದೀರಿ. ವಿದ್ಯಾರ್ಥಿನಿಯರಿಗೆ ವಚನ ಸಾಹಿತ್ಯ ಕುರಿತು ಸ್ಪರ್ಧೆಗಳು, ಹೀಗೆ ಕಾರ್ಯಕ್ರಮ ತುಂಬಾ ವೈವಿಧ್ಯವಾಗಿ ಸೋದರಿ ಗಣ್ಯರು ಮತ್ತು ಎಲ್ಲ ಸೋದರರಿಗೂ ನನ್ನ ಕಡೆಯಿಂದ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದೇ ಜಾಗೃತಿ, ವಚನ ಸಾಹಿತ್ಯ ಜಾಗೃತಿ ಮತ್ತು ಎಲ್ಲ ಮಹಿಳೆಯರು ಪ್ರೋತ್ಸಾಹಿಸಿ ಕಾರ್ಯಕ್ರಮ ಮಾಡಿರುವ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅಂತ ನನಗೆ ಅನಿಸ್ತಾ ಇದೆ. ಅಕ್ಕನಿಗೆ ಮಿಗಿಲಾಗಿ ಇನ್ನೊಬ್ಬ ಅಕ್ಕ ಹುಟ್ಟಿ ಬಂದಿಲ್ಲ ಎಂದರೂ ತಪ್ಪಾಗಿಲ್ಲ. ಮಹಾನ್ ಸ್ತ್ರೀ ಶಕ್ತಿ ಅವರು ಆಗಿದ್ದರು. ಆದರೆ ಅಕ್ಕನ ವ್ಯಕ್ತಿತ್ವ ಸೂಚಿಕೆ ಕೊಡುವಂಥದ್ದು, ಹಾಗೆ ಇಲ್ಲಿರುವ ಅವರಲ್ಲಿರುವ ಭಕ್ತಿ, ಜ್ಞಾನ, ತ್ಯಾಗ ಇವು ಅವರಿಗೆ ಭೂಷಣವಾಗಿದ್ದವು. ಅಂತೆ ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನ ಅವರ ಭಕ್ತಿಗೆ ಶರಣಾದ ಇತಿಹಾಸ ತಮಗೆಲ್ಲ ತಿಳಿದಂಥದ್ದಾಗಿದೆ. ಚಿಕ್ಕ ವಯಸ್ಸಿನಲ್ಲಿ ಅತ್ಯಂತ ದೈವಿ ಭಕ್ತಿ, ಅದು ಕಾಮುಕ ಕಣ್ಣಗಳಿಗೆ ಎದೆ ನಡುಗುವಂಥ ಭಕ್ತಿ ಅವರಲ್ಲಿತ್ತು. ದಿಗಂಬರಿಯಾಗಿ ಚನ್ನಮಲ್ಲಿಕಾರ್ಜುನ ಹುಡುಕುತ್ತಾ ಕಲ್ಯಾಣಕ್ಕೆ ಬಂದು ಅಲ್ಲಿ ಅಲ್ಲವರು ದೇವರು ಒಡ್ಡಿದ ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ನೀಡಿ ಅವರಿಂದಲೇ ಅಕ್ಕ ಎನಿಸಿಕೊಂಡರು ನಮ್ಮ ಅಕ್ಕ ಮಹಾದೇವಿಯರು. ಆ ತಾಯಿಯೊಳಗಿರುವ ಅರಿವು ಎಂತಾದ್ರೂ ಎಂದು ಗೊತ್ತಾಗುವುದು ಮುಂದೆ ಬಸವಣ್ಣನಿಗೆ ನಿಮ್ಮ ಮನೆಗೆ ಹೂ ತರುವಳು ಹುಲ್ಲು ದಾರೇನು ಅಂತ ಹೇಳಿದ್ರು. ಹೂ ತರ್ತೇನೆ ನಾವು ಹುಲ್ಲು ತರಗಿಲ್ಲ ಅಂತ ಹೇಳಿದ್ರು. ಎಂತ ದೊಡ್ಡ ಮಾತಿದ್ರು ಎಂದು ಕೊಟ್ಟು ಮಾತಿಗೆ ತಕ್ಕಂತೆ ನಡೆದ ಅಕ್ಕ ಮಹಾ ಗುಣವಂತೆ ಎನಿಸಿಕೊಂಡು ಇದು ನಾವು ಅರ್ಥಕೊಂಡಿರುವ ಮಹಾಶಕ್ತಿ ಅವರು, ವೈರಾಗ್ಯ ನಿಧಿ ಅವರು. ಅವರು ಇಂದಿನ ಸ್ತ್ರೀಯರು ನಾವು ಅಕ್ಕನ ಧೈರ್ಯ ಪಡೆದುಕೊಂಡು ಅಂದು ಅವರ ಸನ್ಮಾರ್ಗಕ್ಕೆ ನಾವು ಉಪಯೋಗಿಸಿಕೊಳ್ಳೋಣ. ಅಕ್ಕನ ಭಕ್ತಿ ಅನುಸರಿಸುತ್ತಾ ವೈಚಾರಿಕ ಮತ್ತು ವೈಜ್ಞಾನಿಕ ಮಾರ್ಗದಂತೆ ನಾವೆಲ್ಲರೂ ನಡೆಯೋಣ. ಅಕ್ಕನಂತ ತ್ಯಾಗ ನಮಗೆ ಬರಕ್ಕಿಲ್ಲ, ಆದರೂ ಅಪಾಪಿ ಜೀವನ ಮಾಡೋದು ಬೇಡ. ನಾವೆಲ್ಲರೂ ನನ್ನದೇ ನಮಗೆ ಆಗಬೇಕು ಎನ್ನುವುದು ಬಿಟ್ಟು ನಮ್ಮಲ್ಲೆದ್ದು ನಾವೆಲ್ಲರೂ ಕೂಡಿ ಬಾಳೋಣ, ಎಲ್ಲರೂ ಹಂಚಿ ತಿನ್ನೋಣ, ದಾಸೋಭಾವದೊಂದಿಗೆ ನಾವೆಲ್ಲರೂ ಬೆಳೆಯೋಣ. ಮತ್ತು ಅಕ್ಕನ ತ್ಯಾಗ ನಮಗೆ ಎಲ್ಲರಿಗೂ ಮಾಡಲು ಸಾಧ್ಯ ಇಲ್ಲ, ಆದರೆ ಅವರ ದಾರಿಯಂತೆ ದಾಸೋಹ ಮನೋಭಾವ ನಾವು ಎಲ್ಲರೂ ಅಳವಡಿಸಿಕೊಳ್ಳೋಣ. ಅಕ್ಕನೇ ಅಂತ ವೈರಾಗ್ಯ ಪಡೆದವರಾಗಿದ್ದರೂ ಸಹ ಸಮಾಜಮುಖಿಯಾಗಿದ್ದರು. ಬೆಟ್ಟದ ಮೇಲೊಂದು ಮನೆ ಮಾಡಿ ಉರುಳುಗಳಿಗೆ ಅಂಜಿದಂತಳೆಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆತರೆಗಳಿಗೆ ಅಂಜಿದಳೆಂದಯ್ಯ, ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದಳೆಂದಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳ ಹುಟ್ಟಿದ ಬಳಿಕ ಸ್ತುತಿನಿಂದಲೇ ಬಂದಳೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನವಾಗಿರ್ಬೇಕಂತ ಹೇಳೋರು ನಮ್ಮ ಅಪ್ಪ ಹೇಳಿದರು. ಸಮಾಧಾನ ಬಹಳ ದೊಡ್ಡ ಶಕ್ತಿ ಅದು. ಆಯ್ತು ಹೂ ಅಂದ್ರೆ ಎಷ್ಟೋ ಕೆಲಸ ಆಗೋಗ್ಬಿಟ್ಟಿರ್ತಾರೆ, ಅದು ಸಮಾಧಾನದಿಂದ ಇರ್ಬೇಕಂತ ಹೇಳಿದ್ರು ನಮ್ಮ ಅಕ್ಕ ಅವರು. ಈ
ಮಕ್ಕಳು ತೊಟ್ಟಲು ತೂಗುವ ಕೈ ಜಗತ್ತು ತೂಗಬರಗಳನ್ನು ಇವತ್ತಾಗಲೇ ಹೆಣ್ಣು ತೋರಿಸಿದ್ದಾಳೆ. ಎಲ್ಲ ಕ್ಷೇತ್ರಗಳಲ್ಲಿ ಮುಂದುವರೆದಿದ್ದಾಳೆ. ಇದರಲ್ಲೂ ಹೆಣ್ಮಕ್ಳು ಹುಡುಕಿಲ್ಲ. ದೇಹ ಸದೃಢವಾಗಬೇಕಂದ್ರೆ ಒಳ್ಳೆ ನ್ಯೂಟ್ರಿಷನ್ ಆಹಾರಗಳನ್ನು ನಾವು ಸೇವನೆ ಮಾಡ್ತೇವೆ. ದೇಹ ಚಲೋ ಗಟ್ಟಿ ತಿನ್ನಲು ಸೌತೆಗೆ ತಿನ್ನಲು ಒಳಗೆ ನ್ಯೂಟ್ರಿಷನ್ ಆಗಿ ಸೇವಿಸ್ತೇವೆ. ಹಾಗೆ ನಮ್ಮ ಆತ್ಮಶುದ್ಧಿ ಆಗೋದು ಕೂಡ ಇಂಥ ವಚನ ಸಾಹಿತ್ಯ ಬೇಕೇ ಬೇಕು ಅಂತ ನನಗೆ ಅನಿಸ್ತಾ ಇದೆ. ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ತೀನಿ. ಮಹಿಳಾ ಸಮಾನತೆಯ ಚಿಂತನೆಗೆ ಗೌರವ ನೀಡಿ ಸುಮಾರು 9 ವರ್ಷಗಳ ಹಿಂದೆ ವಿಜಯಪುರದ ಆಗಿನ ವಿಜಯಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಎಂದು ನಾಮಕರಣ ಮಾಡಿರುವುದು ಮತ್ತೊಂದು ಹೆಮ್ಮೆಯ ಸಂಗತಿ. ಇದು ಒಂದು ಹೆಸರು ಅಂತ ನನಗೆ ಅನಿಸ್ತಾ ಇಲ್ಲ. ಇದು ಒಂದು ಸಂದೇಶ. ಅಕ್ಕ ಮಹಾದೇವಿ ಎಂದಿಗೂ ನಮಗೆ ಕಷ್ಟಗಳನ್ನು ತಿಳಿಸುವ ಸಂದೇಶವನ್ನು ಕೊಡುವಂತಹ ಒಂದು ಕಾರ್ಯ ಸರ್ಕಾರವು ಮಾಡಿ ನಮ್ಮ ವಿಶ್ವವಿದ್ಯಾಲಯ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯವನ್ನು ತಿಳಿಸಿದೆ. ಮಹಿಳೆಯರ ಶಕ್ತಿ, ಗೌರವ ಮತ್ತು ಅವರ ಸಾಮರ್ಥ್ಯವನ್ನು ಗುರುತಿಸುವ ಸನ್ಮಾನಗಳು ಬಹಳಷ್ಟು ನಡೆಯುತ್ತಲೇ ಇವೆ. ಅಕ್ಕ ಮಹಾದೇವಿ ಎಂತವರ ಮಹಾನ್ ಶರಣೆಯರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಒಂದು ಮಹತ್ತರ ಪ್ರಯತ್ನ ನಮ್ಮದೆಲ್ಲರಿಗೂ ಆಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಂತರ 5 ಜನ ಆಯಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಮಹಿಳಾ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಬೆಂಗಳೂರಿನ ಖ್ಯಾತ ವೈದ್ಯರಾದ ಡಾಕ್ಟರ್ ಮಾಮೂಲಿರಾವ್ ಅವರ ಮಾರ್ಗದರ್ಶನದಲ್ಲಿ ಶರಣೆ ಡಾಕ್ಟರ್ ಅಮರೇಶ್ವರಿ ಬಾಬುರಾವ್ ಚಿಂಚನೂರು ಮಹಿಳಾ ಘಟಕ ಕಲಬುರಗಿಯವರು ವೈರಾಜೇಂದ್ರಿ ಅಕ್ಕ ಮಹಾದೇವರ ಜಯಂತಿ 2016 2006 ಚುನಾವಣೆಯ ಉತ್ಪಾದನೆ ಇಟ್ಟುಕೊಂಡಿದ್ದಾರೆ. ಶರಣೆ ಸುರೇಖ ರಾಷ್ಟ್ರ ಮುಖ್ಯಸ್ಥರು ಮಾಲಖಂಡಿಯವರು ಕಲಬುರಗಿ ಕರ್ನಾಟಕ ಕನ್ನಡ ಅಪ್ಪಟ ಕನ್ನಡ ಕವಯತ್ರಿ ಪ್ರಗತಿಪರ ಹೋರಾಟಗಾರ ಪರಿಸರವಾದಿ ಸಂಪ್ರದಾಯ ಚಳವಳಿಗಳನ್ನು ಮುರಿದು ಮಹಿಳೆಯರ ಹಕ್ಕು ಮತ್ತು ಶಿಕ್ಷಣಕ್ಕಾಗಿ ತನ್ನ ಜೀವನವನ್ನು ಉರುವಾಗಿಸಿದ ಮಹಾನ್ ಸಮಾಜ ಸೇವೆಗೆ ಹೆಸರುವಾಸಿ ಯಾಗಿರುತ್ತದೆ. 4 ಚಕ್ರ ಕಟ್ಟಡವನ್ನು 2019 ಪರಿಗಣಿಸಿ ವಿಶೇಷವಾಗಿ ಸನ್ಮಾನಿಸುತ್ತಿದ್ದಾರೆ. ಮೇಡಮ್ ನೀವೆಲ್ಲರೂ ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿದರು. 2ನೇ ಸ್ಥಾನ ಪಡೆದು ಕಲಬುರಗಿಗೆ ಕೀರ್ತಿ ತಂದಿರುವುದು ಎಲ್ಲರಿಗೂ ಧನ್ಯವಾದಗಳು. ಮಹಿಳಾ ಘಟಕದ ಅಧ್ಯಕ್ಷಳಾಗಿ ಮಾತನಾಡುತ್ತಿದ್ದೇನೆ. ಇಂದು ನಾವು ಅಕ್ಕ ಮಹಾದೇವಿ ಜಯಂತಿಯ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸಾಕಷ್ಟು ಜನರಿಗೆ ನಾವು ಆಹ್ವಾನ ನೀಡಿದ್ದೆವು. ಅದರಂತೆ ನಮ್ಮ ಕೇಂದ್ರೀಯ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಶಿವಗಂಗಾ ರುಮ್ಮಾ ಅಕ್ಕ ಅವರು ತುಂಬ ಚೆನ್ನಾಗಿ ಮನಮುಟ್ಟುವಂತೆ ಆ ಅಕ್ಕನ ಒಂದು ಚಿಂತನೆಯನ್ನು ಎಲ್ಲರಿಗೂ ತಿಳಿಯಬಡಿಸಿದರು. ಅದನ್ನು ನೋಡಲು ಸಾಕಷ್ಟು ಜನ ಮೋರ್ ದೆನ್ 1,000 ಜನ ಇಲ್ಲಿ ಸೇರಿದ್ದು ನಮಗೆಲ್ಲರಿಗೂ ಬಹಳ ಸಂತೋಷ. ಎಲ್ಲ ನಮ್ಮ ಮಹಿಳಾ ಘಟಕದ ಪದಾಧಿಕಾರಿಗಳು ತತ್ವನಿಷ್ಠರು, ಬಸವನಿಷ್ಠರು ಮತ್ತು ವಿಚಾರವಂತರು ಅವರೆಲ್ಲರೂ ತಮ್ಮ ತಮ್ಮ ಬಂಧುಗಳನ್ನು ಇಲ್ಲಿ ಆಹ್ವಾನಿಸಿ ಈ ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ವಿಗೊಳಿಸಿದರು. ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಮತ್ತು ಅದೇ ರೀತಿ ನಮ್ಮ ಪುರುಷ ಘಟಕದ ಎಲ್ಲ ಘಟಕದ ಪದಾಧಿಕಾರಿಗಳು ಬಂದು ನಮಗೆ ಬೆನ್ನೆಲುಬಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಸಹಕಾರ ನೀಡಿದರು. ಅವರಿಗೂ ಕೂಡ ನಾವು ಇಂದು ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದ ಎಲ್ಲ ಸಾರ್ವಜನಿಕರಿಗೂ
ತುಂಬು ಹೃದಯದ ಧನ್ಯವಾದಗಳು. ಉದ್ಘಾಟನೆ ಭಾಷಣ ಇತ್ತು. ಅದಾದಮೇಲೆ ಒಂದು ಗೋಷ್ಠಿ ಇದೆ. ಆ ಗೋಷ್ಠಿಯಲ್ಲಿ ಮಂಜುಳಾಕ್ಷಿ ಅಂತ ಮತ್ತೊಬ್ಬ ಉಪನ್ಯಾಸಕರನ್ನ ನಾವು ಕರೆದಿದ್ದೀವಿ. ಅದು ತದನಂತರ 2 ಗಂಟೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಇವು ಕೆಲವೊಂದು ವಿಷಯಗಳನ್ನು ನಾವು ಓದಿನಿಂದ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಈ ವೇಷಭೂಷಣಗಳಿಂದ ಮತ್ತು ನೃತ್ಯಗಳಿಂದ, ಗಾಯನದಿಂದ ಜನರಿಗೆ ಅದರ ಆಸಕ್ತಿ ಮೂಡಿಸಲು ಪ್ರಯತ್ನ ಪಟ್ಟಿವಿ. ಅದೇ ರೀತಿಯಾಗಿ ಬಹಳಷ್ಟು ಜನ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಸುಜಾತ ಜಂಗಮ್ ಶೆಟ್ಟಿಯವರು ಇದರ ಅಧ್ಯಕ್ಷತೆಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದಾರೆ. ಕೊನೆಯದಾಗಿ ಸಮಾರೋಪ ಸಮಾರಂಭ. ಅದಕ್ಕೆ ಬೀದರಿಂದ ಗಂಗಾಂಬಿಕಾ ಅಕ್ಕ ಅವರು ಬಂದು ಈ ಸಮಾರೋಪ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ. ಸನ್ಮಾನವನ್ನು ನಾವು ಭಾಗ್ಯಶ್ರೀ ಶರಣಪ್ರಕಾಶ್ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತು ಅಮರೇಶ್ವರಿ ಬಾಬುರಾವ್ ಚಿಂಚನ್ಸೂರ ಅಕ್ಕ ಅವರಿಗೆ ಉದ್ಯಮ ಕ್ಷೇತ್ರದಲ್ಲಿ ಮತ್ತು ಸುರೇಖಾ ರಾಜ್ಕುಮಾರ ಕೃಷಿ ಕ್ಷೇತ್ರದಲ್ಲಿ, ಪರ್ವೀನ್ ಸುಲ್ತಾನ್ ಅವರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಮಾಲಾ ಕಣ್ಣಿ ಅವರಿಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಅವರನ್ನು ಆರಿಸಿ ನಾವು ಸನ್ಮಾನ ಮಾಡಿದ್ದೆವು. ಆ ಸನ್ಮಾನದಿಂದ ಮಹಿಳೆಯರಿಗೆ ಸ್ಫೂರ್ತಿಯಾಗಲಿ, ಅಕ್ಕ ಮಹಾದೇವಿಯ ಒಂದು ಒಳ್ಳೆಯ ಚಿಂತನೆಗಳು ಅದರಲ್ಲಿ ಬೆರೆಗೊಂಡು ಒಳ್ಳೆಯ ಕೆಲಸ ಮಾಡಿದಾಗ ನಾವು ಎಲ್ಲರಲ್ಲಿ ಒಂದು ಉತ್ಸಾಹವನ್ನು, ಆಸಕ್ತಿಯನ್ನು ಬೆಳೆಸಬಹುದು ಅಂತ ನಾವು ಎಲ್ಲರಿಗೂ ಸನ್ಮಾನ ಮಾಡಿದ್ದೇವೆ. ಎಲ್ಲ ಸನ್ಮಾನಿತರೆಲ್ಲರೂ ಬಹಳ ಸಮಾಜದಲ್ಲಿ ಒಂದು ಸೇವೆ ಸಲ್ಲಿಸಿದ್ದಾರೆ ಮತ್ತು ಪ್ರಮುಖ ಸ್ಥಾನದಲ್ಲಿದ್ದಾರೆ. ಧನ್ಯವಾದಗಳು. ಶರಣಬಸವೇಶ್ವರ ಸಂಸ್ಥಾನದ ಕುಲಾಧಿಪತಿಗಳಾದ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ, ವಿಶೇಷ ಉಪನ್ಯಾಸಕರಾದ ಶಿವಗಂಗಾ ರುಮ್ಯ, ಮುಖ್ಯ ಅತಿಥಿಗಳಾದ ಶರಣೆ ಭಾರತಿ ರೇಷ್ಮೆ ಗೌರವ ಉಪಸ್ಥಿತಿ, ಶರಣ್ ಆರ್.ಜಿ. ಶೆಟ್ಗಾರ್. ಕಾರ್ಯಕ್ರಮದಲ್ಲಿ ಶರಣೆ ನಳಿನಿ ಮಹಾಗಾಂವ್ಕರ್ ಅಧ್ಯಕ್ಷರು, ಮಹಿಳಾ ಘಟಕ ಕಲಬುರಗಿ, ಶರಣೆ ಆರ್. ಸುಲೇಖಾ ಮಾಲಿಪಾಟೀಲ್ ಸಂಚಾಲಕರು, ಅಕ್ಕ ಮಹಾದೇವಿ 2026, ಶರಣೆ ಅನ್ಸೂಯ ನಡ್ಕಟ್ಟಿ ಹಿರಿಯ ಉಪಾಧ್ಯಕ್ಷರು, ಮಹಿಳಾ ಘಟಕ ಕಲಬುರಗಿ, ಶರಣೆ ಜಯಶ್ರೀ ಕೋಣಿಕ್ ಪ್ರಧಾನ ಕಾರ್ಯದರ್ಶಿಗಳು, ಮಹಿಳಾ ಘಟಕ ಕಲಬುರಗಿ, ಶರಣೆ ಬಸಮ್ಮ ಕಿರಣಗಿ ಸಹ ಸಂಚಾಲಕರು, ಅಕ್ಕ ಮಹಾದೇವಿ ಜಯಂತಿ, ಶರಣೆ ಸರೋಜನಿ ಕಣ್ಣೂರು ಸಹ ಸಂಚಾಲಕರು, ಶರಣೆ ಡಾಕ್ಟರ್ ಮಂಜುಳಾ ಲಕ್ಷ್ಮಿ ಎಲ್, ಶರಣೆ ಡಾಕ್ಟರ್ ಶಕುಂತಲಾ ದುರ್ಗಿ, ಶರಣೆ ಡಾಕ್ಟರ್ ಭಾಗ್ಯಶ್ರೀ ಶರಣಪ್ರಕಾಶ್ ಪಾಟೀಲ್, ಶರಣೆ ಡಾಕ್ಟರ್ ಅಮರೇಶ್ವರಿ ಬಾಬುರಾವ್ ಚಿಂಚನ್ಸೂರ್, ಶರಣೆ ಸುರೇಖಾ ರಾಜ್ಕುಮಾರ್, ಶರಣೆ ಡಾಕ್ಟರ್ ಪರ್ವೀನ್ ಸುಲ್ತಾನ್, ಶರಣೆ ಮಾಲಾ ಕಣ್ಣಿ, ಶರಣೆ ಶ್ರೀಮತಿ ಉಷಾ ಸಜ್ಜನ್, ಶರಣೆ ಶ್ರೀಮತಿ ಛಾಯಾ ಪಟ್ಟಣ್ ಶೆಟ್ಟಿ ಸೇರಿದಂತೆ ಇನ್ನೂ ಅನೇಕ ಶರಣೆಯರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು.